ರಾಜ್ಯ ಬಿಜೆಪಿ ಕಚೇರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡುವಂತಾಗಿದೆ. ರಾಜ್ಯ ಬಿಜೆಪಿ ಕಚೇರಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ಅಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಅಡುಗೆ ಮಾಡೋದಕ್ಕಾಗ್ತಾ ಇಲ್ಲ. ಇದರಿಂದಾಗಿ ವಿದ್ಯುತ್ ಒಲೆಯ ಮೊರೆ ಹೋಗಿದ್ದಾರೆ ಬಿಜೆಪಿ ಕಚೇರಿಯ ಸಿಬ್ಬಂದಿಗಳು. ನಿನ್ನೆಯಿಂದನೇ ವಿದ್ಯುತ್ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ವಿದ್ಯುತ್ ಮತ್ತು ಬಯೋ ಒಲೆ ಮೂಲಕ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ರಾಜ್ಯ ಕಚೇರಿ, ಜಗನ್ನಾಥ ಭವನ, ಇದಕ್ಕೂ ಕೂಡ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿದೆ. ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ಗಳೆಲ್ಲ ಕೂಡ ಬಂದ್ ಆಗಿರೋದನ್ನ ನೋಡ್ತಾ ಇದ್ವಿ. ಈಗ ಈ ಕಮರ್ಷಿಯಲ್ ಗ್ಯಾಸ್ ಎಫೆಕ್ಟ್ ನಿಂದಾಗಿ ರಾಜ್ಯ ಬಿಜೆಪಿ ಕಚೇರಿಯು ಕೂಡ ತಲ್ಲಣಿಸುವಂತಾಗಿದೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಪ್ರತಿದಿನ ಆಹಾರವನ್ನ ತಯಾರಿಸ್ತಾರೆ, ಸಾಕಷ್ಟು ಜನರು ಬರ್ತಾರೆ, ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಈಗ ಈ ಕೊಲ್ಲಿ ಯುದ್ಧದಿಂದಾಗಿ ಬಿಜೆಪಿ ಕಚೇರಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಈ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಅಡುಗೆ ಮಾಡೋದಕ್ಕೆ ಪರದಾಡುವಂತ ಪರಿಸ್ಥಿತಿ ಬಂದಿದೆ. ನೋಡಿ, ಒಲೆಯನ್ನ ಹಚ್ಕೊಂಡು ಮತ್ತೆ ವಿದ್ಯುತ್ ಒಲೆಯನ್ನ ಬಳಸಿ ಅಡುಗೆ ತಯಾರಿಸ್ತಿದ್ದಾರೆ. ಮೈಸೂರು ಪಾಕ್ ಕೂಡ ಯುದ್ಧದ ಭೀತಿ ತಟ್ಟಿದೆ. ರಾಮನಗರದ ಮೈಸೂರು ಪಾಕ್ಗೆ ಎಲ್ಪಿಜಿ ಕಂಟಕ ಉಂಟಾಗಿದೆ. ಮೈಸೂರು ಪಾಕ್, ಫೇಮಸ್ ಮೈಸೂರು ಪಾಕು ಕೂಡ ಈಗ ಯುದ್ಧದ ಬಿಸಿ ತಟ್ಟಿರುವಂತದ್ದು. ರಾಮನಗರದ ಮೈಸೂರು ಪಾಕ್ಗೆ ಎಲ್ಪಿಜಿಯ ಕಂಟಕ ಎದುರಾಗಿದೆ. ಜನಾರ್ದನ ಹೋಟೆಲ್ನಲ್ಲಿ ಎಲ್ಪಿಜಿ ಗ್ಯಾಸ್ ಇಲ್ಲದೆ ಸಂಕಷ್ಟ ಅನುಭವಿಸುವಂತಾಗಿದೆ. ವಿದೇಶಗಳಿಗೂ ಕೂಡ ಇಲ್ಲಿಂದ ಮೈಸೂರು ಪಾಕ್ ರಫ್ತಾಗ್ತಾ ಇರುತ್ತೆ. 100 ವರ್ಷಗಳನ್ನ ಪೂರೈಸಿರುವಂತಹ ಇತಿಹಾಸ ಪ್ರಸಿದ್ಧ ಹೋಟೆಲ್ ಇದು. ಈ ಹೋಟೆಲ್ಗೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ನ ಅಭಾವದ ಬಿಸಿ ತಟ್ಟಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡಿದ್ದಾರೆ. ಸೌದೆ ಒಲೆಯಲ್ಲಿಯೇ ಮೈಸೂರು ಪಾಕ್ ಅನ್ನ ಕೂಡ ತಯಾರಿಸುವಂತಹ ಪರಿಸ್ಥಿತಿ ಬಂದಿದೆ. 1 ಕೆಜಿ ಮೈಸೂರು ಪಾಕ್ಗೆ 1,000 ರೂಪಾಯಿ ಬೆಲೆ ಇದೆ. ಸೌದೆ ಒಲೆಯಲ್ಲಿ ಪಾಕ ಸರಿಯಾಗಿ ಬರ್ತಾ ಇಲ್ವಂತೆ. ಹೋಟೆಲ್ ಮಾಲೀಕರಿಗೆ ಇದರಿಂದಾಗಿ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿದೆ. 1926ರಲ್ಲಿ ಪ್ರಾರಂಭ ಆದಂತಹ ಮೈಸೂರು ಪಾಕ್ ಇಂದಿಗೂ ಕೂಡ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ವಿಶ್ವದಾದ್ಯಂತ ಮೈಸೂರು ಪಾಕ್ ಅನ್ನ ರಫ್ತು ಮಾಡಲಾಗುತ್ತೆ. ಇಲ್ಲಿಂದ ಜನಾರ್ದನ ಹೋಟೆಲ್ ಈ ಮೈಸೂರು ಪಾಕ್ ಅನ್ನ ತಯಾರಿಸಿ ರಫ್ತು ಮಾಡುತ್ತೆ ದೇಶದ ಬೇರೆ ಬೇರೆ ಭಾಗಗಳಿಗೂ ಕೂಡ. ಆದ್ರೆ ಇಲ್ಲಿಗೂ ಕೂಡ ಈಗ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಬಿಸಿ ತಟ್ಟಿದೆ. ಸರಿಯಾಗಿ ಆ ಪಾಕ ಮಾಡಬೇಕಲ್ಲ, ಸ್ವೀಟ್ ಅನ್ನ ತಯಾರಿಸೋದಕ್ಕೆ ಆ ಪಾಕದ ಹದವೇ ಬಹಳ ಮುಖ್ಯವಾಗುವಂಥದ್ದು ಆ ರುಚಿಯಲ್ಲಿ. ಆದ್ರೆ ಆ ಪಾಕ ಕೂಡ ಈಗ ಸೌದೆ ಒಲೆಯಿಂದಾಗಿ ಸರಿಯಾಗಿ ಬರ್ತಾ ಇಲ್ವಂತೆ. ಇನ್ನು ಜನಾರ್ದನ ಹೋಟೆಲ್ ಮಾಲೀಕರನ್ನ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ರಾಮನಗರದ ಪ್ರಮುಖ ಒಂದು ಜನಾರ್ದನ ಹೋಟೆಲ್ ಏನಿದೆ, ಮೈಸೂರು ಪಾಕ್ನ ಹೋಟೆಲ್, ಈ ಹೋಟೆಲ್ಗೂ ಕೂಡ ಗ್ಯಾಸ್ನ ಬಿಸಿ ತಟ್ಟಿರುವಂಥದ್ದು. ನಿಮಗೆ ನೇರವಾಗಿ ಆ ಜನಾರ್ದನ ಹೋಟೆಲ್ನ ದೃಶ್ಯವನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ರಾಮನಗರದ ಜನಾರ್ದನ ಮೈಸೂರು ಪಾಕ್ ಅಂದ್ರೆ ವಿಶ್ವ ಪ್ರಸಿದ್ಧ, ಜೊತೆಗೆ ಇಡೀ ವಿಶ್ವದಲ್ಲೂ ಕೂಡ ಒಂದು ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥ ಮೈಸೂರು ಪಾಕ್ ಇದು. ಆದ್ರೆ ಇವತ್ತು ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ಈಗ ಗ್ಯಾಸ್ನ ಸಮಸ್ಯೆ ಎದುರಾಗಿರುವಂತ ಹಿನ್ನೆಲೆ ರಾಮನಗರದ ಪ್ರಖ್ಯಾತ ಜನಾರ್ದನ ಹೋಟೆಲ್ನ ಮೈಸೂರು ಪಾಕಿಗೂ ಕೂಡ ಈ ಒಂದು ಗ್ಯಾಸ್ನ ಬಿಸಿ ತಟ್ಟಿರುವಂಥದ್ದು. ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿದಿನ 25ರಿಂದ 30 ಕೆಜಿಗೂ ಹೆಚ್ಚು ಮೈಸೂರು ಪಾಕ್ ಮಾರಾಟ ಆಗ್ತಾ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಈಗ ಗ್ಯಾಸ್ನ ಸಮಸ್ಯೆಯಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ ಮೈಸೂರು ಪಾಕ್ನ ತಯಾರಿಕೆಯಲ್ಲಿ. ಈಗ ನಮ್ಮ ಜೊತೆಗೆ ಸ್ವತಃ ಜನಾರ್ದನ ಹೋಟೆಲ್ನ ಮಾಲೀಕರಾಗಿರುವಂತಹ ಪ್ರಶಾಂತ್ ಅವರು ಇದ್ದಾರೆ, ಅವ್ರನ್ನ ಬಗ್ಗೆ ಮಾತನಾಡಿಸ್ತೀನಿ. ರಾಮನಗರದ ಜನಾರ್ದನ ಹೋಟೆಲ್ ಅಂದ್ರೆ ಇಡೀ ರಾಜ್ಯ ಮತ್ತೆ ದೇಶ ವಿದೇಶಗಳಲ್ಲೂ ಕೂಡ ಫೇಮಸ್ ಆಗಿದೆ. ನಿಮಗೆ ಯಾವ ರೀತಿ ಬಿಸಿ ತಟ್ಟಿದೆ ಸರ್? ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಡೇ 1 ರಿಸ್ಕ್ ಇದು ಸ್ಟಾರ್ಟ್ ಆದಾಗಿಂದ ನಮ್ಗೆ ಒಂದೇ ಒಂದು ಸಿಲಿಂಡರ್ ಗೌರ್ಮೆಂಟಿಂದ ಬಂದಿಲ್ಲ. ನಮಗೆ ನಾವು ಪ್ರೈವೇಟ್ ಉಪಯೋಗಿಸ್ತಾ ಇದ್ದೀವಿ. ಆಮೇಲೆ ಅರ್ಧನ ನಾವು ಸೌದೆಯಲ್ಲಿ ಮಾಡ್ತಾ ಇದ್ದೀವಿ ನಾವು. ಸೊ ಅಲ್ಲಿ ಒಂದು ಸ್ವಲ್ಪ ನಮಗೆ ಮಿಕ್ತಾ ಇದೆ, ನಮಗೆ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಈಗ 1 ಕೆಜಿ ಮೈಸೂರು ಪಾಕ್ ಬೆಲೆ ಏನಿದೆ ಸರ್? ಈಗ ನೀವು ಎಷ್ಟು ಮಾರಾಟ ಮಾಡ್ತಾ ಇದ್ರಿ? ಈ ಸಮಸ್ಯೆಯಿಂದ ಎಷ್ಟು ನಷ್ಟ ಆಗ್ತಾ ಇದೆ ನಿಮಗೆ ಪ್ರತಿದಿನ? ತುಂಬ ನಷ್ಟ ಆಗ್ತಾ ಇದೆ ಸರ್. ಸೌದೆದು, ಆಮೇಲೆ ತುಪ್ಪ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸು ಜಾಸ್ತಿ ಆಗಿದೆ. ನಾವು ಪ್ರೈವೇಟ್ ಯೂಸ್ ಮಾಡ್ತಾ ಇರೋದು, ಪ್ರೈವೇಟ್ ಗ್ಯಾಸ್ ಜಾಸ್ತಿ ಆಗಿದೆ. ಗೌರ್ಮೆಂಟ್ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ, ಕಮರ್ಷಿಯಲ್ ಇಲ್ಲಿವರೆಗೂ ನಮ್ಗೆ ಕೊಟ್ಟಿಲ್ಲ. ಸೊ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ. ಆಮೇಲೆ ಈ ಇದರಲ್ಲಿ ನಾವು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಈಗ ಕೆಜಿಗೆ ಎಷ್ಟು? 1000 ರೂಪಾಯಿ ಕೆಜಿ ಇದೆ. 1000 ರೂಪಾಯಿ. ಹಾಂ,
ಸರ್, ಈಗ ಒಂದು ಕಡೆ ಗ್ಯಾಸ್ನ ಸಮಸ್ಯೆ ಇದೆ, ಸೌದೆ ಒಲೆ ಕೂಡ ನೀವು ಬಳಸ್ತಾ ಇದ್ದೀರಿ. ಈ ಹಿಂದೆ ಏನು ಮೈಸೂರು ಪಾಕನ್ನ ತಯಾರು ಮಾಡ್ತಾ ಇದ್ರಿ ಗ್ಯಾಸ್ನಿಂದ, ಬಹಳ ಒಂದು ಈಸಿ ಇತ್ತು ಮೆಥಡ್. ಈಗ ಯಾವ ರೀತಿ ನಿಮ್ಗೆ ಕಷ್ಟ ಆಗ್ತಾ ಇದೆ ಸರ್? ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ, ಹೀಟು ಅಲ್ಲಿ ನಮ್ಗೆ ಇದು ಮಾಡಕ್ ಆಗ್ತಾ ಇಲ್ಲ. ಬಟ್ ಪ್ರೋಸೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಸೌದೆ ಇದು ಮಾಡಿದ್ರೆ ಪಾಕ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಗ್ಯಾಸ್ ಆದ್ರೆ ಸುಮ್ಮನೆ ಪಾಕ ಮಾಡಿ ಒಂದೇ ಇದ್ರಲ್ಲಿ ಮಾಡ್ತಾ ಇದೀವಿ. ಅದು ಹಂಗಲ್ಲ, ಪಾಕ ಮಾಡಿ ಶಿಫ್ಟ್ ಮಾಡಬೇಕು, ಮಿಷಿನ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹಾಕ್ಬೇಕು ನಾವು. ಪ್ರತಿದಿನ ಎಷ್ಟು ಮಾರಾಟ ಆಗ್ತಾ ಇತ್ತು ಸರ್? ಈಗ ಏನಾದ್ರು ಅದರಲ್ಲಿ ಇಳಿಕೆ ಆಗಿದೆಯಾ ನಿಮಗೆ? ಇದಕ್ಕೆ ನಮಗೆ ಎಕ್ಸ್ಪ್ರೆಸ್ ಓದೋಗ್ಲೇ ನಮಗೆ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಏನು ನಮ್ಗೇನು ಅದು ಅಷ್ಟೇ ಇದೆ, ಏನು ಕಮ್ಮಿ ಏನಾಗಿಲ್ಲ. ಇನ್ನು ಮುಂದೆ ನೋಡ್ಬೇಕು ಅಷ್ಟೇ. ಇದು ಜನಾರ್ದನ ಹೋಟೆಲ್ನ ಮಾಲೀಕರಾಗಿರುವಂಥ ಪ್ರಶಾಂತ್ ಅವರ ಮಾತು. AT ವೆಂಕಟೇಶ್, ಪ್ರಭು ನ್ಯೂಸ್ 18, ಬೆಂಗಳೂರು ದಕ್ಷಿಣ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮದಿಂದಾಗಿ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಈ ಗ್ಯಾಸ್ ಸಿಲಿಂಡರ್ OTP ಇಂದಾಗಿ ಒಂದು ಬಡ ಜೀವ ಬದುಕಿದಂತಾಗಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಗ್ಯಾಸ್ ಸಮಸ್ಯೆ ಉಂಟಾಗಿದೆ, ಆದರೆ ಈ ಗ್ಯಾಸ್ ಸಿಲಿಂಡರ್ನ OTP ಇಂದಾಗಿ ಒಂದು ಬಡ ಜೀವ ಬದುಕಿದೆ. ಬಾವಿಗೆ ಬಿದ್ದಂತಹ ವ್ಯಕ್ತಿಯನ್ನ ಗ್ಯಾಸ್ ಸಿಲಿಂಡರ್ OTPಗಾಗಿ ಆತನನ್ನ ಹುಡುಕಿ ರಕ್ಷಣೆ ಮಾಡಲಾಗಿದೆ. ಉಡುಪಿಯ ಕೊಡವೂರು ವಾರ್ಡ್ ಕಂಬ್ಳಕಟ್ಟದಲ್ಲಿ ಈ ಘಟನೆ ನಡೆದಿದೆ. ಕಳೆದ 3 ದಿನದಿಂದ ಬಾವಿಯಲ್ಲೇ ಇದ್ರಂತೆ ಆ ವೃದ್ಧ. ಗ್ಯಾಸ್ ಸರಬರಾಜಿಗೆ ಬಂದಾಗ OTPಗಾಗಿ ಶ್ರೀನಿವಾಸ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಆ ಶ್ರೀನಿವಾಸ್ ಇಲ್ಲದೆ ಇರುವಂತಹ ಕಾರಣಕ್ಕೆ ಎಲ್ಲೋದ್ರೂ ಮನೆಯಲ್ಲಿ ಇಲ್ಲ ಅಂತ ಆತನನ್ನ ಹುಡುಕಿದ್ದಾರೆ. ಸ್ಥಳೀಯ ಗಣೇಶ್ ಎನ್ನುವವರಿಂದ ಖಾಲಿ ಸಿಲಿಂಡರ್ ಅನ್ನ ಕೂಡ ಈ ವೃದ್ಧ ಪಡ್ಕೊಂಡಿದ್ರಂತೆ. ಆ ವೃದ್ಧನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ತೋಟದ ಮನೆಯ ಮೂಲೆಯ ಬಾವಿ ಇತ್ತು. ಆ ಬಾವಿ